ಇದು ಗೃಹಲಕ್ಷ್ಮಿಯರು ಊಹೆನೂ ಮಾಡಕ್ಕಾಗ್ದಿರುವಂತ ಒಂದು ಗುಡ್ ನ್ಯೂಸ್. ಪ್ರತಿ ತಿಂಗಳು ನಿಮ್ಮ ಬ್ಯಾಂಕ್ ಖಾತೆಗೆ ಬಂದು ಬೀಳ್ತಿರುವಂತ 2,000 ರೂಪಾಯಿ ಹಣ ಮುಂದೆ ಹೆಚ್ಚಾಗಲಿದೆಯಾ? ಕೇಂದ್ರದ ಒಂದು ಮಹತ್ವದ ಸಮಿತಿ ರಾಜ್ಯದ ಈ ಗ್ಯಾರಂಟಿ ಯೋಜನೆ ಬಗ್ಗೆ ಹೇಳಿದ್ದಾದ್ರೂ ಏನು? ಯಾವುದೇ ಕ್ಷಣದಲ್ಲಿ ನಿಮ್ಮ ಮನೆಗೆ ಅಧಿಕಾರಿಗಳು ಬಂದ್ರೆ ನೀವು ಕಡ್ಡಾಯವಾಗಿ ತೋರಿಸಲೇಬೇಕಾದಂತ ಆ 3 ಪ್ರಮುಖ ದಾಖಲೆಗಳು ಯಾವ್ದ್ಯಾವ್ದು ಗೊತ್ತಾ? ಯಾವಾಗಿಂದ ಹಣ ಹೆಚ್ಚಾಗುತ್ತೆ, ಎಷ್ಟು ಹೆಚ್ಚಾಗುತ್ತೆ, ಅಧಿಕಾರಿಗಳು ಮನೆಗೆ ಯಾವಾಗ ಬರ್ತಾರೆ, ಇವೆಲ್ಲದರ ಬಗ್ಗೆ ಕಂಪ್ಲೀಟ್ ಅಪ್ಡೇಟ್ ಮಾಹಿತಿಯನ್ನ ಈ ವಿಡಿಯೋದಲ್ಲಿ ತಿಳಿಸ್ಕೊಡ್ತೀನಿ. ಪ್ರತಿಯೊಬ್ರು ಗೃಹಿಣಿಯರು ಈ ವಿಡಿಯೋವನ್ನ ಮಿಸ್ ಮಾಡದೆ ನೋಡ್ಲೇಬೇಕು. ಎಷ್ಟು ಹಣ ಹೆಚ್ಚಾಗುತ್ತೆ ಇವೆಲ್ಲದರ ಬಗ್ಗೆ ಕಂಪ್ಲೀಟ್ ಮಾಹಿತಿಯನ್ನ ತಿಳಿಸ್ಕೊಡ್ತಾ ಹೋಗ್ತೀನಿ. ಹಾಯ್ ಹಲೋ ನಮಸ್ಕಾರ, ವೆಲ್ಕಮ್ ಟು ಬಾಸ್ವಾಲಾ ಯೂಟ್ಯೂಬ್ ಚಾನೆಲ್. ನಾನು ಚೈತ್ರ. ನೀವಿನ್ನು ನಮ್ಮ ಚಾನೆಲ್ ನ ಸಬ್ಸ್ಕ್ರೈಬ್ ಮಾಡಿಲ್ಲ ಅಂತಂದ್ರೆ ಈಗಲೇ ಸಬ್ಸ್ಕ್ರೈಬ್ ಮಾಡಿ. ಯಾಕಂತಂದ್ರೆ ಈ ರೀತಿಯಾದಂತ ಅಪ್ಡೇಟ್ಸ್ಗಳು ನಿಮಗ್ ಸಿಗ್ಬೇಕು, ನಿಮ್ಮಲ್ಲಿ ತನಕ ತಲುಪಬೇಕು ಅಂತಂದ್ರೆ ಚಾನೆಲ್ ನ ಸಬ್ಸ್ಕ್ರೈಬ್ ಮಾಡೋದನ್ನ ಮರಿಬೇಡಿ. ಎಸ್ ಸ್ನೇಹಿತರೆ, ಸಾಮಾನ್ಯವಾಗಿ ವಿರೋಧ ಪಕ್ಷಗಳು ಗ್ಯಾರಂಟಿ ಯೋಜನೆಗಳನ್ನ ಟೀಕಿಸೋದನ್ನ ನಾವೆಲ್ಲರೂ ನೋಡಿದೀವಿ. ಅಂದ್ರೆ ಒಪೋಸ್ ಮಾಡ್ತಾರೆ. ಸೊ ಇದು ಆರ್ಥಿಕತೆಗೆ ಹೊರೆ, ಇದರಿಂದ ಅಭಿವೃದ್ಧಿ ಕುಂಠಿತ ಆಗುತ್ತೆ ಅನ್ನುವಂತ ವಾದಗಳು ನಮಗೆ ಸದಾ ಕೇಳಿ ಬರ್ತಾ ಇರುತ್ತೆ. ಆದ್ರೆ ಆಶ್ಚರ್ಯ ಅನ್ನುವಂತೆ ಸ್ವತಃ ಪ್ರಧಾನ ಮಂತ್ರಿಗಳ ಆರ್ಥಿಕ ಸಲಹಾ ಸಮಿತಿ ಅಂದ್ರೆ ಎಕನಾಮಿಕ್ ಅಡ್ವೈಸರ್ ಕಮಿಟಿ ಅಂತ ಹೇಳ್ತೀವಿ, ಇದೀಗ ಗೃಹಲಕ್ಷ್ಮಿ ಯೋಜನೆಗೆ ಮೆಚ್ಚುಗೆಯನ್ನ ವ್ಯಕ್ತಪಡಿಸಿದ್ದಾರೆ. ಸೊ ಇದರ ಬೆನ್ನಲ್ಲೇ ಜಾಗತಿಕ ಮಟ್ಟದ ಅತಿ ದೊಡ್ಡ ಹಣಕಾಸು ಸಂಸ್ಥೆಯಾದಂತ ವಿಶ್ವ ಬ್ಯಾಂಕ್ ಕೂಡ ರಾಜ್ಯದ ಈ ನಡೆಗೆ ಭಾರಿ ಪ್ರಶಂಸೆಯನ್ನ ವ್ಯಕ್ತಪಡಿಸಿರುವಂತದ್ದು. ಹಾಗಾದ್ರೆ ಈ ದಿಗ್ಗಜ ಸಂಸ್ಥೆಗಳು ಈ ಒಂದು ಯೋಜನೆಯಲ್ಲಿ ಕಂಡುಕೊಂಡಿರುವಂತಹ ವಿಶೇಷತೆ ಆದ್ರೂ ಏನು, ಏನ್ ಹೇಳಿದ್ರು, ಜೊತೆಗೆ ಎಷ್ಟು ಹಣ ಹೆಚ್ಚಾಗಬೇಕು ಅನ್ನುವಂಥದ್ದನ್ನ ವ್ಯಕ್ತಪಡಿಸಿದ್ದಾರೆ, ಇವೆಲ್ಲದರ ಬಗ್ಗೆ ಹೇಳ್ತೀನಿ ನೋಡಿ. ಸೊ ವಿಶ್ವ ಬ್ಯಾಂಕ್ ಹಾಗೆ ಕೇಂದ್ರ ಸಮಿತಿ ಮೆಚ್ಚುಗೆ ವ್ಯಕ್ತಪಡಿಸಿರೋದಕ್ಕೆ ಮುಖ್ಯ ಒಂದು ರೀಸನ್ ಏನ್ ಗೊತ್ತಾ? ಮಹಿಳಾ ಸಬಲೀಕರಣ. ಹೌದು, ಮನೆಯೊಡತಿಯ ಕೈಗೆ ನೇರವಾಗಿ ಪ್ರತಿ ತಿಂಗಳು 2,000 ರೂಪಾಯಿ ಹಣ ನೀಡೋದ್ರಿಂದ ಆರ್ಥಿಕವಾಗಿ ಆಕೆ ಸಬಲರಾಗ್ತಾಳೆ. ಸೊ ಕೇವಲ ಖರ್ಚು ಮಾಡೋದು ಮಾತ್ರ ಅಲ್ಲ, ಮಹಿಳೆಯರ ಉಳಿತಾಯ ಕೂಡ ಗಣನೀಯವಾಗಿ ಹೆಚ್ಚಾಗಿದೆ ಅನ್ನುವಂಥದ್ದು ಸಮಿತಿಯ ವರದಿಯಲ್ಲಿ ಸ್ಪಷ್ಟ ಬಂದಿದೆ ಸ್ನೇಹಿತರೆ. ಸೊ ಗೃಹಲಕ್ಷ್ಮಿ ಯೋಜನೆಯಂತ ನೇರ ನಗದು ವರ್ಗಾವಣೆ ಯೋಜನೆಗಳು ಮಹಿಳೆಯರನ್ನ ಆರ್ಥಿಕವಾಗಿ ಮುಖ್ಯ ವಾಹಿನಿಗೆ ತರೋದಕ್ಕೆ ಅತ್ಯಂತ ಪರಿಣಾಮಕಾರಿ ಹಾಗೆ ಕಡಿಮೆ ವೆಚ್ಚದ ಸಾಧನ ಅನ್ನೋದನ್ನ ಈ ವರದಿ ಸಾಬೀತುಪಡಿಸಿದೆ ಸ್ನೇಹಿತರೆ. ಸೊ ಇಲ್ಲಿ ಒಂದು ಕುತೂಹಲಕಾರಿ ವಿಚಾರದ ಬಗ್ಗೆ ಮಾತನಾಡಿದ್ದಾರೆ. ಸೊ ವರದಿಯಲ್ಲಿ ಕೇವಲ ಹೊಗಳಿಕೆ ಮಾತುಗಳಲ್ಲ, ಫಲಾನುಭವಿಗಳಲ್ಲಿ ಭಾರಿ ಕುತೂಹಲ ಮೂಡಿಸಿರುವಂತ ಒಂದು ಅಂಶ ಇದೆ, ಅದೇ ಹಣ ಹೆಚ್ಚಳದ ಪ್ರಸ್ತಾವನೆ. ಹೌದು, ಪ್ರಧಾನಿಗಳ ಆರ್ಥಿಕ ಸಲಹಾ ಸಮಿತಿ ಒಂದು ಬಹಳ ಪ್ರಾಕ್ಟಿಕಲ್ ಆದಂತಹ ವಿಚಾರವನ್ನ ಸರ್ಕಾರದ ಮುಂದಿಟ್ಟಿದೆ. ಪ್ರಸ್ತುತ ಗೃಹಲಕ್ಷ್ಮಿ ಅಡಿ 2,000 ರೂಪಾಯಿ ಹಣವನ್ನ ಕೊಡ್ತಾ ಇದ್ದಾರೆ, ಆದ್ರೆ ದಿನೇ ದಿನೇ ಅಗತ್ಯ ವಸ್ತುಗಳ ಬೆಲೆ ಏರಿಕೆ ಆಗ್ತಾನೆ ಇದೆ. ಸೊ ಇದನ್ನ ಆರ್ಥಿಕ ಭಾಷೆಯಲ್ಲಿ ನಾವು ಹಣದುಬ್ಬರ, ಇನ್ಫ್ಲೇಷನ್ ಅಂತ ಹೇಳ್ತೀವಿ. ಸೊ ವೆಚ್ಚ ಹಾಗೆ ಹಣದುಬ್ಬರ ಹೆಚ್ಚಾಗ್ತಿದ್ದಂತೆ ಈ 2,000 ರೂಪಾಯಿಯ ಕೊಳ್ಳುವ ಸಾಮರ್ಥ್ಯ ಕೂಡ ಕಡಿಮೆ ಆಗ್ತಾ ಹೋಗುತ್ತೆ. ಸೊ ಹಾಗಾಗಿ ಕಾಲ ಕಾಲಕ್ಕೆ ಈ ಹಣವನ್ನ ಪರಿಷ್ಕರಣೆ ಮಾಡಬೇಕು ಅಂದ್ರೆ ಹೆಚ್ಚಳ ಮಾಡಬೇಕು ಅಂತ ಸಮಿತಿ ನೇರವಾಗಿ ಹೇಳಿರುವಂತದ್ದು ಸ್ನೇಹಿತರೆ. ಅಂದ್ರೆ 2,000 ಏನಿದೆಯೋ ಅದು ಸಾಲ್ತಾ ಇಲ್ಲ ಅನ್ನುವಂಥದ್ದಾಗಿ. ಸೊ ಈ ಒಂದು ಗ್ಯಾರಂಟಿ ಯೋಜನೆ ಕೇವಲ ಕರ್ನಾಟಕಕ್ಕೆ ಮಾತ್ರ ಸೀಮಿತ ಆಗಿಲ್ಲ. ಬಹುಶಃ ನಿಮ್ಗೆ ಗೊತ್ತಿರಬಹುದು, ಸಮಿತಿ ವರದಿ ಪ್ರಕಾರ ದೇಶದ 15ಕ್ಕೂ ಹೆಚ್ಚು ರಾಜ್ಯಗಳಲ್ಲಿ ಇಂತಹ ಯೋಜನೆಗಳಿದೆ. ಗೃಹಲಕ್ಷ್ಮಿ ತರನೇ ಅವ್ರಿಗೂ ಕೂಡ ದುಡ್ಡು ಬರ್ತಾ ಇದೆ ಬೇರೆ ಬೇರೆ ರಾಜ್ಯದಲ್ಲಿ. ಸೊ ರಾಜ್ಯ ಸರ್ಕಾರ ತನ್ನ ಒಂದು ಬಜೆಟ್ ನಲ್ಲಿ ಬರೋಬ್ಬರಿ 28,600 ಕೋಟಿ ರೂಪಾಯಿಗಳನ್ನ ಇದಕ್ಕೋಸ್ಕರ ಮೀಸಲಿಟ್ಟಿದೆ. ವಿಶೇಷ ಅಂದ್ರೆ ಇತ್ತೀಚೆಗೆ ಪಶ್ಚಿಮ ಬಂಗಾಳದಲ್ಲಿ ಅಧಿಕಾರಕ್ಕೆ ಬಂದಿರುವಂತ ಸರ್ಕಾರ ಅಲ್ಲಿನ ಮಹಿಳೆಯರಿಗಾಗಿ ವಾರ್ಷಿಕ 36,000 ಕೋಟಿ ರೂಪಾಯಿಯನ್ನ ನಿಗದಿ ಮಾಡಿದೆ. ಸೊ ಇದು ದೇಶದಲ್ಲೇ ಅತಿ ದೊಡ್ಡ ಮೊತ್ತ. ಸೊ ಹಾಗಾಗಿ ಆದ್ರೂ ಕೂಡ ದೀರ್ಘಕಾಲದಿಂದ ಈ ಯೋಜನೆಯನ್ನ ಯಶಸ್ವಿಯಾಗಿ ಜಾರಿಯಲ್ಲಿಟ್ಟು ಅತಿ ಹೆಚ್ಚು ಸ್ತ್ರೀಯರಿಗೆ ಹಣವನ್ನ ವಿತರಿಸುತ್ತಿರುವಂತಹ ರಾಜ್ಯಗಳ ಪೈಕಿ ನಮ್ಮ ಕರ್ನಾಟಕವೇ ಮೊದಲ ಸ್ಥಾನದಲ್ಲಿದೆ ಗೊತ್ತಾ. ಇದು ಒಂದು ಹೆಮ್ಮೆ ಸಂಗತಿ. ಸೊ ಹಾಗಾಗಿ ಇದರಿಂದ ಸಾಕಷ್ಟು ಜನರಿಗೆ ಈ ಗೃಹಲಕ್ಷ್ಮಿ ಹಣ ಏನಿದೆಯೋ ಸಾಕಷ್ಟು ಜನರಿಗೆ ಒಂದು ರೀತಿಯಾಗಿ ಆಶಾ ಕಿರಣ ಅಂತ ಹೇಳ್ಬೋದು. ಸೊ ಕಳೆದ 3 ವರ್ಷಗಳ ಟ್ರೆಂಡ್ ಅನ್ನ ನಾವು ಗಮನಿಸಿದ್ರೆ 2023ರಿಂದ 2026ರ ನಡುವೆ ಗೃಹಲಕ್ಷ್ಮಿ ಮಾದರಿಯ ಯೋಜನೆಗಳನ್ನ ಅಳವಡಿಸಿಕೊಂಡಂತ ರಾಜ್ಯಗಳ ಸಂಖ್ಯೆ ಬರೋಬ್ಬರಿ
5 ಪಟ್ಟು ಹೆಚ್ಚಾಗಿದೆ. ಸೊ ಈಗ ಪ್ರಸಕ್ತ ಹಣಕಾಸು ವರ್ಷದಲ್ಲಿ 15ಕ್ಕೂ ಹೆಚ್ಚು ರಾಜ್ಯಗಳಲ್ಲಿ ಈ ಯೋಜನೆ ಜಾರಿಯಲ್ಲಿದ್ದು ಸ್ನೇಹಿತರೆ, ದೇಶದಾದ್ಯಂತ ಸುಮಾರು 12 ಕೋಟಿ ಮಹಿಳೆಯರಿಗೆ ಬರೋಬ್ಬರಿ 1.7 ಲಕ್ಷ ಕೋಟಿ ರೂಪಾಯಿ ಹಣವನ್ನ ವಿನಿಯೋಗಿಸಲಾಗ್ತಾ ಇದೆ. ಅಂದ್ರೆ ಇದಕ್ಕೆ ಯೂಸ್ ಮಾಡ್ತಾ ಇದ್ದಾರೆ. ಇದು ಸಣ್ಣ ಮೊತ್ತ ಅಲ್ಲ. ಮಹಿಳೆಯರ ಕೈಗೆ ನೇರವಾಗಿ ಇಷ್ಟು ದೊಡ್ಡ ಮಟ್ಟದ ಒಂದು ಹಣ ಸೇರ್ತಿರೋದು ಪ್ರತಿ ಕುಟುಂಬದ ಕಲ್ಯಾಣಕ್ಕಾಗಿರ್ಬೋದು, ಮಕ್ಕಳ ಶಿಕ್ಷಣಕ್ಕಾಗಿರ್ಬೋದು, ಆರೋಗ್ಯದ ನಿರ್ವಹಣೆಗಾಗಿರ್ಬೋದು, ಮನೆ ನಿರ್ವಹಣೆಗಾಗಿರ್ಬೋದು ದೊಡ್ಡ ಮಟ್ಟದಲ್ಲಿ ಹೆಲ್ಪ್ ಮಾಡುತ್ತೆ. ಸೊ ಪ್ರಧಾನಿಗಳ ಆರ್ಥಿಕ ಸಲಹಾ ಸಮಿತಿಯ ವರದಿಯಲ್ಲಿ 4 ಪ್ರಮುಖ ಅಂಶಗಳನ್ನ ನಾವು ಗಮನಿಸಲೇಬೇಕು. ನೋಡಿ, ಒಂದೊಂದಾಗಿ ಹೇಳ್ತಾ ಹೋಗ್ತೀನಿ. ಫಸ್ಟ್ ಒನ್, ಈ ಯೋಜನೆಯ ಪರಿಣಾಮವಾಗಿ ಫಲಾನುಭವಿಗಳ ಕುಟುಂಬದ ಉಳಿತಾಯ ಅಂದ್ರೆ ಸೇವಿಂಗ್ಸ್ ಹಾಗೆ ಬಳಕೆ ಕನ್ಸಂಪ್ಷನ್ ಎರಡರಲ್ಲೂ ಕೂಡ ಏರಿಕೆ ಕಂಡು ಬಂದಿರುವಂತದ್ದು ಸ್ನೇಹಿತರೆ. ಎರಡನೇದಾಗಿ ನಾವು ಮೊದಲೇ ಹೇಳಿದ್ವಿ, ಸೊ ಕುಟುಂಬದ ವೆಚ್ಚ ಆಗಿರ್ಬೋದು, ಹಣದುಬ್ಬರಕ್ಕೆ ಅನುಗುಣವಾಗಿ ಮಹಿಳೆಯರಿಗೆ ನೀಡುವಂತ ಹಣದ ಮೊತ್ತವನ್ನ ಕಾಲಕ್ಕೆ ಪರಿಷ್ಕರಿಸಬೇಕು. ಸೊ ಹೇಗೆ ನಮಗೆ ವೋಟರ್ ಐಡಿ ಎಲ್ಲವೂ ಪರಿಷ್ಕರಣೆ ಆಗುತ್ತೋ, ಗೃಹಲಕ್ಷ್ಮಿಯು ಕೂಡ ಅದೇ ರೀತಿ ಆಗ್ಬೇಕು. ಇನ್ನು ಮೂರನೇದಾಗಿ ಮಹಾರಾಷ್ಟ್ರ ಹಾಗೆ ಒಡಿಶಾ ರಾಜ್ಯಗಳ ಒಂದು ಎಕ್ಸಾಂಪಲ್ ಅನ್ನ ತೆಗೆದುಕೊಂಡ್ರೆ, ಈ ಒಂದು ಯೋಜನೆ ಜಾರಿಯಾದ ಬಳಿಕ ಆ ಕುಟುಂಬಗಳ ವೆಚ್ಚ ಮಾಡುವಂತ ಸಾಮರ್ಥ್ಯದಲ್ಲಿ ಕ್ರಮವಾಗಿ 46% 28% ಭಾರಿ ಏರಿಕೆ ಕಂಡು ಬಂದಿದೆ ಸ್ನೇಹಿತರೆ. ಇನ್ನು 4ನೇ ವಿಚಾರಕ್ಕೆ ಬರೋದಾದ್ರೆ, ಅತಿ ಮುಖ್ಯ ಅಂಶ ಸ್ನೇಹಿತರೆ, ಕೇವಲ ಹಣ ನೀಡೋದು ಮಾತ್ರ ಅಲ್ಲ, ಈ ಯೋಜನೆಯನ್ನ ಕುಟುಂಬಗಳ ಸಾಮರ್ಥ್ಯ ವೃದ್ಧಿಗಾಗಿರ್ಬೋದು, ಮಹಿಳೆಯರ ಡಿಜಿಟಲ್ ಸಾಕ್ಷರತೆಗಾಗಿರ್ಬೋದು, ಸ್ವಸಹಾಯ ಸಂಘಗಳ ಜೊತೆ ಜೋಡಿಸಬೇಕು ಅನ್ನೋದು ಸೊ ಸಮಿತಿ ಒಂದು ಸಲಹೆಯನ್ನ ನೀಡಿದೆ ಸ್ನೇಹಿತರೆ. ಬಟ್ ಈಗ ಎಲ್ಲರ ಮನಸ್ಸಲ್ಲಿರುವಂತದ್ದು ಒಂದೇ ಒಂದು ಪ್ರಶ್ನೆ, ಕೇಂದ್ರ ಸಮಿತಿ ಏನೋ ಹಣದುಬ್ಬರಕ್ಕೆ ತಕ್ಕಂತೆ ಹಣ ಹೆಚ್ಚಿಸಬೇಕು ಅಂತ ಹೇಳಿದೆ ಮೇಡಮ್, ಆದ್ರೆ ರಾಜ್ಯ ಸರ್ಕಾರ ಇದನ್ನ ಮಾಡುತ್ತಾ? ಸದ್ಯಕ್ಕಂತೂ ರಾಜ್ಯದ ಬೊಕ್ಕಸದ ಮೇಲೆ ಗ್ಯಾರಂಟಿ ಯೋಜನೆಗಳ ಭಾರಿ ಆರ್ಥಿಕ ಹೊರೆ ಇದೆ ಸ್ನೇಹಿತರೆ. 28,600 ಕೋಟಿ ರೂಪಾಯಿಗಳನ್ನ ಹೊಂದಿಸೋದೇ ಒಂದು ದೊಡ್ಡ ಸವಾಲು. ಆದ್ರೆ ಮುಂದಿನ ದಿನಗಳಲ್ಲಿ ಚುನಾವಣೆಗಳು ಹತ್ರ ಬಂದಾಗ ಅಥವಾ ಆರ್ಥಿಕ ಪರಿಸ್ಥಿತಿ ಒಂದು ಸುಧಾರಿಸಿದಾಗ ಕೇಂದ್ರದ ಈ ಒಂದು ವರದಿಯನ್ನೇ ಆಧಾರವಾಗಿಟ್ಕೊಂಡು 2,000ದಿಂದ 2,500 ಆಗಿರ್ಬೋದು, 3,000 ಆಗಿರ್ಬೋದು, 4,000 ರೂಪಾಯಿವರೆಗೆ ಹೆಚ್ಚಿಸುವಂತ ಸಾಧ್ಯತೆ ಇದೆ ಸ್ನೇಹಿತರೆ. ಬಟ್ ಇದೇ ಹೊತ್ತಲ್ಲಿ ನಿಮ್ಗೊಂದು ಬಹುಮುಖ್ಯ ಮಾಹಿತಿಯನ್ನ ನಾನು ಕೊಡ್ಲೇಬೇಕು. ರಾಜ್ಯ ಸರ್ಕಾರ ಗೃಹಲಕ್ಷ್ಮಿ ಯೋಜನೆಯಡಿ ಆದಾಯ ತೆರಿಗೆ ಅಥವಾ GST ಪಾವತಿಸುವಂತ ಅನರ್ಹರನ್ನ ಪತ್ತೆ ಹಚ್ಚೋದಕ್ಕೆ ಮನೆ ಪರಿಶೀಲನೆ ಕಾರ್ಯವನ್ನ ನಡೆಸ್ತಾ ಇದೆ. ಸೊ ಮಹಿಳಾ ಆಗಿರ್ಬೋದು, ಮಕ್ಕಳ ಕಲ್ಯಾಣ ಇಲಾಖೆಯ ಅಧಿಕಾರಿಗಳು, ಅಂಗನವಾಡಿ ಕಾರ್ಯಕರ್ತೆಯರು ಅಥವಾ ಪಂಚಾಯತ್ ಅಭಿವೃದ್ಧಿ ಅಧಿಕಾರಿಗಳು, PDO ಅಂತ ಹೇಳ್ತೀವಲ್ವಾ, ಯಾವುದೇ ಟೈಮಲ್ಲೂ ಕೂಡ ನಿಮ್ಮ ಮನೆಗೆ ಭೇಟಿ ನೀಡಿ ಪರಿಶೀಲನೆಯನ್ನ ನಡೆಸಬಹುದು. ಸೊ ಒಂದು ವೇಳೆ ಅಧಿಕಾರಿಗಳು ಬಂದ್ರೆ ಡೋಂಟ್ ವರಿ, ಇಷ್ಟು ದಾಖಲೆಗಳನ್ನ ರೆಡಿ ಮಾಡಿಟ್ಕೊಳ್ಳಿ. ಮನೆಯೊಡತಿಯ ಆಧಾರ್ ಕಾರ್ಡ್ ರೆಡಿ ಇರಬೇಕು, ನಿಮ್ಮ ರೇಷನ್ ಕಾರ್ಡ್ ಅಥವಾ APL ಅದನ್ನ ರೆಡಿ ಇಟ್ಕೊಳ್ಳಿ. ಗೃಹಲಕ್ಷ್ಮಿ ಹಣ ಜಮೆ ಆಗ್ತಿರುವಂತ ಬ್ಯಾಂಕ್ ಖಾತೆಯ ಪಾಸ್ಬುಕ್ ಅನ್ನ ಕೇಳ್ತಾರೆ. ಜೊತೆಗೆ ನಿಮ್ಮ ಬ್ಯಾಂಕ್ ಖಾತೆಗೆ ಕಡ್ಡಾಯವಾಗಿ KYC ಹಾಗೆ NPCI ಮ್ಯಾಪಿಂಗ್ ಆಗಿದ್ಯಾ ಅನ್ನುವಂಥದ್ದನ್ನ ಕನ್ಫರ್ಮ್ ಮಾಡ್ಕೊಳ್ಳಿ. ಈ ದಾಖಲೆಗಳು ಸರಿಯಾಗಿದ್ರೆ ನಿಮ್ಮ ಹಣಕ್ಕೆ ಯಾವುದೇ ತೊಂದರೆ ಇಲ್ಲ ಸ್ನೇಹಿತರೆ. ಸೊ ಹಾಗಾಗಿ ಯಾವಾಗ ಬೇಕಾದ್ರೂ ಬರ್ಬೋದು, ಇಂಥ ಟೈಮಲ್ಲಿ ಇಂಥ ಡೇಟಲ್ಲಿ ಬರ್ತಾರೆ ಅನ್ನುವಂಥದ್ದಿಲ್ಲ. ಸೊ ಹಾಗಾಗಿ ಈಗ ಸದ್ಯಕ್ಕೆ ನಿಮ್ಗೆ ಗೊತ್ತು, ವೋಟರ್ ID ಆಗಿರ್ಬೋದು, ಗೃಹಜ್ಯೋತಿ ಪರಿಶೀಲನೆ ಎಲ್ಲ ನಡೀತಾ ಇದೆ. ಸೊ ವೋಟರ್ ID ಆದ್ಮೇಲೆ ಗೃಹಜ್ಯೋತಿ ಆಗುತ್ತೆ, ಗೃಹಜ್ಯೋತಿ ಆದ್ಮೇಲೆ ಗೃಹಲಕ್ಷ್ಮಿ ಆಗುತ್ತೆ. ಸೊ ಗೃಹಲಕ್ಷ್ಮಿಗೂ ಕೂಡ ವೋಟರ್ ID ಕಡ್ಡಾಯ ಮಾಡ್ತಾರೆ ಅನ್ನುವಂಥ ಸುದ್ದಿಗಳು ಕೂಡ ಕೇಳಿ ಬರ್ತಾ ಇದೆ. ಸೊ ಹಾಗಾಗಿ ಎಲ್ಲದಕ್ಕೂ ಕೂಡ ಪ್ರಿಪೇರ್ ಆಗಿದೆ. ಸೊ ಒಟ್ನಲ್ಲಿ ಗೃಹಲಕ್ಷ್ಮಿ ಯೋಜನೆ ಕೇವಲ ಒಂದು ರಾಜಕೀಯ ಅಸ್ತ್ರವಾಗಿರದೆ ಮಹಿಳೆಯರ ಆರ್ಥಿಕ ಸ್ವಾತಂತ್ರ್ಯಕ್ಕೆ ನಾಂದಿ ಹಾಡಿದೆ ಅನ್ನೋದು ಸತ್ಯ ಸ್ನೇಹಿತರೆ. ಇದಕ್ಕೆ ವಿಶ್ವ ಬ್ಯಾಂಕ್ ಆಗಿರ್ಬೋದು, ಕೇಂದ್ರ ಸಮಿತಿಯ ಪ್ರಮಾಣ ಪತ್ರವೇ ಸಾಕ್ಷಿ ಸ್ನೇಹಿತರೆ. ಸೊ ಈ ಬಗ್ಗೆ ನಿಮ್ಮ ಅಭಿಪ್ರಾಯ ಏನು? ಹಣದುಬ್ಬರಕ್ಕೆ ತಕ್ಕಂತೆ ಸರ್ಕಾರ ಗೃಹಲಕ್ಷ್ಮಿ ಹಣವನ್ನ ಅಂದ್ರೆ 2,000 ರೂಪಾಯಿಂದ ಜಾಸ್ತಿ ಮಾಡುತ್ತೆ ಅಂತ ನೀವು ಅನ್ಕೊಳ್ತೀರಾ? ಹೆಚ್ಚಿಸೋದಾದ್ರೆ ಎಷ್ಟು ಹಣ ನೀಡಿದ್ರೆ ಒಳ್ಳೇದು? ಸೊ ನಿಮ್ಮ ಅನಿಸಿಕೆಯನ್ನ ಕಮೆಂಟ್ ಬಾಕ್ಸ್ ಅಲ್ಲಿ ತಪ್ಪದೇ ತಿಳಿಸಿ. ಏನೇ ಡೌಟ್ ಇದ್ರೂ ಕೂಡ ನೇರವಾಗಿ ಅದನ್ನ ಕಮೆಂಟ್ ಬಾಕ್ಸ್ ಅಲ್ಲಿ ತಿಳಿಸಿ. ಜೊತೆಗೆ ನಿಮಗೆ ಈ ತಿಂಗಳ ಹಣ ಬಂತಾ? ಸೊ ಯಾವಾಗ ಬಂತು ಅದನ್ನ ಕಮೆಂಟ್ ಬಾಕ್ಸ್ ಅಲ್ಲಿ ತಿಳಿಸಿ, ನೀವು ಯಾವ ಊರಿನವರು ಅಂತ. ಸೊ ಮುಂದಿನ ವಿಡಿಯೋದಲ್ಲಿ ಮತ್ತಷ್ಟು ಮಾಹಿತಿ ಜೊತೆ ನಾನು ನಿಮ್ಮ ಮುಂದೆ ಹಾಜರಿರ್ತೀನಿ. ಈ ಒಂದು ಅಪ್ಡೇಟ್ ಅನ್ನ ನಿಮ್ಮ ಫ್ರೆಂಡ್ಸು, ಫ್ಯಾಮಿಲಿ ಗ್ರೂಪ್ ಅಲ್ಲಿ ಶೇರ್ ಮಾಡೋದನ್ನ ಮರಿಬೇಡಿ. ಸೊ ಮತ್ತೆ ಸಿಗ್ತೀನಿ, ಅಲ್ಲಿವರೆಗೂ ಟಾಟಾ ಬೈ ಬಾಯ್. ಬ್ರಾಂಡ್ ಪಾರ್ಟ್ನರ್ಶಿಪ್ ಮತ್ತು ಜಾಹೀರಾತಿಗಾಗಿ ಸಂಪರ್ಕಿಸಿ brand@bosswala.com. ವಾಟ್ಸ್ಆಪ್ ನಂಬರ್ 9108014192. Bosswala. Be the boss.